ಹ್ಯಾಪಿ ಆಗಿದ್ದೀರಾ? ನಾನು ಹ್ಯಾಪಿ, ಯಾವಾಗಲೂ ಹ್ಯಾಪಿ ಆಗಿದ್ದೀನಿ. ಆದರೂ ಮೋರ್ ಕಾನ್ಫಿಡೆಂಟ್, ಯು ಲುಕ್ ಮೋರ್ ಕಾನ್ಫಿಡೆಂಟ್. ಐ ಆಮ್ ಕಾನ್ಫಿಡೆಂಟ್ ಇನ್ ಬೋತ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ವಿ ಆರ್ ಗೋಯಿಂಗ್ ಟು ವಿನ್. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನೋ ಸ್ವಲ್ಪ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ, ಆಮೇಲೆ ಬಿಜೆಪಿಗೆ. ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಇಲ್ಲ, ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ವಿಜೇಂದ್ರ ಅವ್ರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರೇನ್ರಿ? ನಿಮಗೆ ಗೊತ್ತಾ ಓಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂದರೆ? ನಿಮ್ಗೆ ಗೊತ್ತೇನೆ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದೀಯ. ಅವನು ವಿಜೇಂದ್ರ ಹೇಳ್ದನ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತು ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋಷ್ಟು ಸಾಲನೇ ತಾವು ತಗೊಂಡಿರೋದು. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ದೀವಿ. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ಹೆಂಗ್ರಿ ಆಗ್ತೀವಿ? ನಿಮ್ಗೆ ಒನ್ ಕ್ವಶನ್ ಸರ್, ಬಹಳ ಹ್ಯಾಪಿ ಆಗಿದ್ದೀರಾ? ನಾನು ಹ್ಯಾಪಿ, ಯಾವಾಗಲೂ ಹ್ಯಾಪಿ ಆಗಿದ್ದೀನಿ. ಆದರೂ ಮೋರ್ ಕಾನ್ಫಿಡೆಂಟ್, ಯು ಲುಕ್ ಮೋರ್ ಕಾನ್ಫಿಡೆಂಟ್. ಐ ಆಮ್ ಕಾನ್ಫಿಡೆಂಟ್ ಇನ್ ಬೋತ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ವಿ ಆರ್ ಗೋಯಿಂಗ್ ಟು ವಿನ್. ಹಿಂದೆನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಬಾಗಲಕೋಟೆ ಏನೋ ಸ್ವಲ್ಪ ಕಷ್ಟ ಇದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಕಷ್ಟ ಆಗುತ್ತೆ ಅಂತ ಬಿಜೆಪಿ ಅವರು ಕಷ್ಟ ಆಗುತ್ತೆ ಗೆಲ್ಲೋದು ಅಂತ. ಇಲ್ಲಿ ಕಷ್ಟ ಆಗಲ್ವಾ? ಇಲ್ಲಿ ಹೇಳ್ತಲ್ಲ ಬಾಗಲಕೋಟೆ ಎರಡೂ ಕಡೆ ಕಷ್ಟ ಅವ್ರಿಗೆ, ಆಮೇಲೆ ಬಿಜೆಪಿಗೆ. ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಇಲ್ಲ, ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ವಿಜೇಂದ್ರ ಅವ್ರು ಹೇಳ್ತಾರೆ ಸಾಲದ ಸಿದ್ದರಾಮಯ್ಯ ಸಾಲ ವಿಪರೀತ ಮಾಡಿಬಿಟ್ಟಿದ್ದಾರೆ ಅಂತ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರಂತ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರೇನ್ರಿ? ನಿಮಗೆ ಗೊತ್ತಾ ಓಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂದರೆ? ನಿಮ್ಗೆ ಗೊತ್ತೇನೆ? ನೀನು ಓದ್ಕೊಂಡಿಲ್ಲ ಮಾಡಿಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದೀಯ. ಅವನು ವಿಜೇಂದ್ರ ಹೇಳ್ದನ್ನೇ ನೀನು ಹೇಳ್ತೀಯ, ರಿಪೀಟ್ ಮಾಡ್ತೀಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತು ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರ ಸರ್ಕಾರ, ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು? ಅವ್ರು ನಿಗದಿ ಮಾಡಿರೋಷ್ಟು ಸಾಲನೇ ತಾವು ತಗೊಂಡಿರೋದು. ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟನ್ನ ನಿಗದಿ ಮಾಡ್ತಾರೆ ಅವರು. ಆ ಸಾಲ ನಾವು ತಗೊಂಡಿದ್ದೀವಿ. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ಹೆಂಗ್ರಿ ಆಗ್ತೀವಿ? ನಿಮ್ಗೆ ಒನ್ ಕ್ವಶನ್ ಸರ್,